ಜ್ಞಾನವಾಪಿ ಮಸೀದಿಗೆ ಸಂಬಂಧಿಸಿದಂತೆ ಮೊನ್ನೆ ತಾನೇ ವಾರಣಾಸಿ ನ್ಯಾಯಾಲಯ ಹಿಂದೂಗಳಿಗೆ ಪೂಜೆಯ ಅವಕಾಶವನ್ನು ಕಲ್ಪಿಸಿತ್ತು. ಇದನ್ನು ಪ್ರಶ್ನಿಸಿ ಮುಸಲ್ಮಾನರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಅಲ್ಲೂ ಕೂಡ ಮುಸ್ಲಿಂ ಅರ್ಜಿದಾರರಿಗೆ ಸೋಲಾಗಿದೆ. ಮಸೀದಿಯಲ್ಲಿ ಪೂಜೆಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಆದರೆ ಪೂಜೆಗೆ ತಡೆಯಾಜ್ಞೆ ನೀಡೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ನಿರಾಕರಿಸಿದೆ. ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನು ಆ ಮೂಲಕ ಕೊಟ್ಟಿದೆ. ವಾರಣಾಸಿ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು, ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟು ಅದನ್ನು ನಿಲ್ಲಿಸಬೇಕು ಅಥವಾ ಅದಕ್ಕೆ ತಡೆ ವಿಧಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಮುಸ್ಲಿಂ ಅರ್ಜಿದಾರರು ಅಥವಾ ಮಸೀದಿಯ ಆಡಳಿತ ಕಮಿಟಿಯವರು. ಆದರೆ ಅದನ್ನು ಈಗ ಆ ಬೇಡಿಕೆಯನ್ನು ತಿರಸ್ಕರಿಸಿದೆ ಅಲಹಾಬಾದ್ ಹೈಕೋರ್ಟ್ ಕೂಡ. ಆ ಮೂಲಕ ಪೂಜೆಗೆ ಅವಕಾಶವನ್ನು ಅಲಹಾಬಾದ್ ಹೈಕೋರ್ಟ್ ಮುಂದುವರಿಸಿದೆ. ಮೊನ್ನೆ ವಾರಣಾಸಿ ಹೈಕೋರ್ಟ್ 30-31 ವರ್ಷದ ಬಳಿಕ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಟ್ಟಿತ್ತು. ಮರುದಿನವೇ ಅಲ್ಲಿ ಪೂಜೆಯೂ ಕೂಡ ಆಗಿತ್ತು. ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದರ ಬೆನ್ನಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋದರು ಆ ಅರ್ಜಿದಾರರು ಅಥವಾ ಜ್ಞಾನವಾಪಿ ಮಸೀದಿಯ ಆಡಳಿತ ಮಂಡಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿತ್ತು, ನೀವು ಅಲಹಾಬಾದ್ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅಂತ ಸೂಚನೆಯನ್ನು ಕೊಟ್ಟಿತ್ತು. ಈಗ ಅಲಹಾಬಾದ್ ಹೈಕೋರ್ಟ್ ಸ್ಪಷ್ಟಪಡಿಸಿದೆ, ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಆ ಮೂಲಕ ಪೂಜೆ ಸಲ್ಲಿಸೋದಕ್ಕೆ ಇದ್ದಂಥ ಅಥವಾ ಇರುವಂಥ ಅವಕಾಶ ಕಂಟಿನ್ಯೂ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.